ಆತ್ಮೀಯ ಬಂಧುಗಳೇ, ಭಗವಂತನ ನುಡಿಗಳು. ಇವತ್ತಿನ ನುಡಿ ಏನು, ಭಗವಂತ ಏನು ಹೇಳಕ್ ಹೊರಟಿದ್ದಾನೆ ಅನ್ನೋದನ್ನ ತಿಳ್ಕೊಳ್ಳೋಣ. ಭವಿಷ್ಯದ ಆಧಾರದ ಮೇಲೆ ಎಲ್ಲರೂ ಇವತ್ತಿನ ನಿರ್ಣಯವನ್ನ ತಗೊಳ್ಬೇಕು ಅಂತನ್ಬಿಟ್ಟು ಅನ್ಕೊಳ್ತಾರೆ ಅಲ್ವಾ. ಈಗ ನಾವು ಮುಂದೆ ಹಿಂಗಿರ್ಬೇಕು ಅಂತ ಇವತ್ತು ಈ ರೀತಿ ಮಾಡೋಣ, ಇದರಿಂದ ನಾವು ಮುಂದೆ ಹೀಗಿರ್ತೀವಿ, ಅಥವಾ ಇದು ಈ ರೀತಿ ಆಗುತ್ತೆ ಅಂತ ಅಂದ್ರೆ ಏನು, ಭವಿಷ್ಯದ ಆಧಾರದ ಮೇಲೇನೆ ನಾವು ಇವತ್ತು ನಿರ್ಣಯಗಳನ್ನ ತಗೊಳ್ಬೇಕು ಅಂತ ಅನ್ಕೊಳ್ತೀವಿ. ಭವಿಷ್ಯದಲ್ಲಿ ಸುಖ ಸಿಗ್ಲಿ, ಭವಿಷ್ಯ ಸುರಕ್ಷಿತವಾಗಿರ್ಲಿ ಅಂತನ್ಬಿಟ್ಟು ಈ ರೀತಿಯ ನಿರ್ಣಯವನ್ನ ಇವತ್ತು ತಗೊಳ್ಳುವಂತ ಪ್ರಯತ್ನವನ್ನ ಎಲ್ಲರೂ ಮಾಡ್ತಾ ಇರ್ತೀವಿ. ಇಲ್ಲಿ ಭಗವಂತ ಹೇಳ್ತಾನೆ, ನೀವು ನಿಮ್ಮ ಜೀವನವನ್ನ ನೋಡ್ಕೊಳ್ಳಿ. ನಿಮ್ಮ ಹೆಚ್ಚಿನ ನಿರ್ಣಯಗಳ ಹಿಂದೆ ಭವಿಷ್ಯದ ವಿಚಾರ ಇರೋದಿಲ್ವಾ? ಅಂದ್ರೆ ಮುಂದೆ ಹೀಗಾಗ್ಲಿ ಅಥವಾ ಹೀಗಿರ್ಬೇಕು ನಾವು, ಅದಕ್ಕೆ ಇವತ್ತು ಈ ರೀತಿ ಮಾಡ್ಬೇಕು ಅಂತ ಅಂದ್ರೆ ಭವಿಷ್ಯದ ಚಿಂತೆ ಮಾಡೇನೆ ನಾವು ನಿರ್ಣಯಗಳನ್ನ ತಗೊಳ್ತೀವಿ. ಇದ್ರೇನಂತೆ, ನಮ್ಮ ಜೀವನವನ್ನ ಸರಳ ಮತ್ತೆ ಸುಖಮಯ ಮಾಡುವಂತ ಅಧಿಕಾರ ಎಲ್ಲರದೂ ಆಗಿರುತ್ತೆ. ಆದ್ರೆ ಇಲ್ಲಿ ಒಂದು ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ಭವಿಷ್ಯ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ಯಾ ಹಿಂಗೆ ಆಗುತ್ತೆ ಅಂತ? ಇಲ್ಲ, ಕೇವಲ ಕಲ್ಪನೆ ಮಾಡ್ಕೊಳ್ಬೋದು ನಾವು, ಹೀಗಾಗಬಹುದು, ಅದಕ್ಕೆ ನಾವು ಇವಾಗ ಹಿಂಗೆ ನಿರ್ಧಾರ ತಗೊಳ್ಳೋಣ ಅಂತ. ಭವಿಷ್ಯ ಅಂತೂ ಯಾರಿಗೂ ಗೊತ್ತಿಲ್ಲ, ಕೇವಲ ನಾವು ಕಲ್ಪನೆಗಳನ್ನ ಮಾಡ್ಕೋಬಹುದು. ಹಾಗಾದ್ರೆ ಜೀವನದ ಎಲ್ಲ ಮಹತ್ವಪೂರ್ಣ ನಿರ್ಣಯಗಳು ಕೂಡ ಕಲ್ಪನೆಯ ಆಧಾರದ ಮೇಲೆ ನಾವು ಮಾಡ್ತೀವಿ ಅಲ್ವಾ. ಈಗ ಭವಿಷ್ಯದ ಚಿಂತನೆ ಮಾಡಿ ನಾವು ನಿರ್ಧಾರಗಳನ್ನ ತಗೊಳ್ತಾ ಇದ್ದೀವಿ ಅಂತಂದ್ರೆ, ನಾವು ಕಲ್ಪನೆಗಳ ಆಧಾರದ ಮೇಲೆ ತಾನೇ ನಿರ್ಧಾರ ತಗೊಳ್ತಾ ಇದೀವಿ. ಯಾಕೆ ಅಂದ್ರೆ ಭವಿಷ್ಯ ಏನು ಅಂತ ನಮಗ್ ಗೊತ್ತೇ ಇಲ್ಲ. ಸೊ ನಿರ್ಧಾರ ತಗೋತಾ ಇದೀವಿ ಆದ್ರೂನು ಅಂತಂದ್ರೆ ಅದು ತಪ್ಪು ಮಾಡ್ತಾ ಇದೀವಿ ಅಂತಾನೆ ತಾನೇ ಅರ್ಥ. ಹಾಗಾದ್ರೆ ನಿರ್ಣಯ ಮಾಡುವ ಮೂರನೇ ಮಾರ್ಗ ಏನಾದ್ರೂ ಇದೆಯಾ ಅಂತನ್ಬಿಟ್ಟು ವಿಚಾರ ಮಾಡಿ ಅಂತನ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನು ಅಂತಂದ್ರೆ, ಎಲ್ಲ ಸುಖಗಳ ಆಧಾರ ಏನು? ಧರ್ಮ. ಆ ಧರ್ಮ ಅನ್ನೋದು ಮನುಷ್ಯನ ಹೃದಯದಲ್ಲಿ ನೆಲೆಸಿರುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಂದು ನಿರ್ಣಯಕ್ಕೆ ಮೊದಲು ಸ್ವತಃ ನಾವು ನಮ್ಮ ಹೃದಯಕ್ಕೆ ಪ್ರಶ್ನೆಯನ್ನ ಖಂಡಿತವಾಗ್ಲೂ ಕೂಡ ಕೇಳ್ಕೋಬೇಕು. ಏನು, ನಾನು ತಗೊಂಡಿರುವಂತ ಈ ನಿರ್ಧಾರ ಏನಿದೆಯೋ ಇದು ಸ್ವಾರ್ಥದಿಂದ ಇದೆಯಾ ಅಥವಾ ಧರ್ಮದಿಂದ ಇದೆಯಾ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ಕೋಬೇಕು. ಇಷ್ಟು ಸಾಕಾಗೋದಿಲ್ವಾ ನಮಗೆ ಅಂತ ಕೇಳ್ತಾ ಇದ್ದಾನೆ ಭಗವಂತ. ಭವಿಷ್ಯದ ಬದಲಿಗೆ ನಾವು ಧರ್ಮದ ವಿಚಾರ ಮಾಡೋದ್ರಿಂದ ಭವಿಷ್ಯ ಹೆಚ್ಚು ಸುಖವಾಗಿರೋದಿಲ್ವಾ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ. ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಭವಿಷ್ಯದ ಒಂದು ಚಿಂತನೆ ಮಾಡಿ ಈಗ ನಿರ್ಧಾರಗಳನ್ನ ತಗೊಳ್ತೀವಿ, ಆದ್ರೆ ಆ ಭವಿಷ್ಯ ಏನು ಅನ್ನೋದು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಆದ್ರೂ ನಾವು ಭವಿಷ್ಯದ ಚಿಂತನೆ ಮಾಡಿ ನಿರ್ಧಾರಗಳನ್ನ ತಗೊಳ್ತೀವಿ ಅಂದ್ರೆ ಅದು ಕಲ್ಪನೆಯ ಮೇಲೆ ತಗೊಳ್ತಾ ಇದೀವಿ ಅಂತ ಅರ್ಥ ಆಗುತ್ತಲ್ವಾ. ಆದ್ರೆ ಅದರ ಬದಲಾಗಿ ಇಲ್ಲಿ ನಾನು ಈ ನಿರ್ಧಾರವನ್ನ ಸ್ವಾರ್ಥದಿಂದ ತಗೊಳ್ತಾ ಇದ್ದೀನ ಅಥವಾ ಧರ್ಮದಿಂದ ತಗೊಳ್ತಾ ಇದ್ದೀನ, ಇಷ್ಟು ನಾನು ಯೋಚನೆ ಮಾಡಿದ್ರೆ ಸಾಕು, ನಮ್ಮ ಭವಿಷ್ಯ ಹೆಚ್ಚು ಸುಖಪೂರ್ಣವಾಗಿರತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇದಕ್ಕೆ ಮಹಾಭಾರತದಿಂದ ಯಾವ ಘಟನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಧೃತರಾಷ್ಟ್ರ ಏನ್ ಮಾಡ್ತಾನೆ, ತನ್ನ ಮಗನ ಪಕ್ಷವನ್ನ ತಗೊಂಡು ಶಕುನಿಯ ಮಾತನ್ನ ಕೇಳಿ ಮತ್ಸ್ಯ ಜಾತಿಯವರಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಅವ್ರೇನೋ ತಪ್ಪು ಮಾಡ್ಬಿಟ್ಟಿದ್ದಾರೆ, ಯಾಕಂದ್ರೆ ಇವರು ಚಿಕ್ಕ ಚಿಕ್ಕ ಮಕ್ಕಳಾಗಿರ್ತಾರೆ, ಇನ್ನು ಹೋಗ್ಬಿಟ್ಟು ತೊಂದರೆ ಕೊಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಮತ್ಸ್ಯ ಜಾತಿಯ ಒಬ್ಬ ಹುಡುಗ ಇರ್ತಾನಲ್ವಾ, ಅವನು ಈ ರೀತಿ ಮಾಡಬೇಡಿ ಅಂತಂತಾನೆ. ಆದ್ರೂ ಕೂಡ ನಾನು ರಾಜ್ಕುಮಾರ ಅನ್ನುವಂತ ಆ ಒಂದು ಅಹಮಿಂದ ಅವನೇನ್ ಮಾಡ್ತಾನೆ, ಆ ಹುಡುಗನಿಗೆ ಹೊಡಿಯೋಕ್ ಹೋಗ್ತಾನೆ. ಆಗ ದೊಡ್ಡವರೆಲ್ಲ ತಡೀತಾರೆ. ಈ ರೀತಿ ಏನೋ ಒಂದು ಘಟನೆ ನಡೆದಾಗ ಮಗನ ಪಕ್ಷವನ್ನ ವಹಿಸ್ಕೊಂಡು ಅಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅದ್ರ ಬಗ್ಗೆ ಅವನು ಪ್ರಶ್ನೆನೇ ಮಾಡಕ್ ಹೋಗಲ್ಲ. ಅಲ್ಲೇನ್ ಘಟನೆ ನಡೆದಿದೆ ಅನ್ನೋದ್ರ ಬಗ್ಗೆನೂ ಅವ್ನು ಸರಿಯಾಗಿ ತಿಳ್ಕೊಳ್ಳಲ್ಲ. ಆದ್ರೆ ಶಕುನಿ ಬಂದು ಇಲ್ಲ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ಎಲ್ಲ ಹೇಳಿದಾಗ ಮಗನ ಮತ್ತೆ ಶಕುನಿಯ ಪಕ್ಷವನ್ನ ತಗೊಂಡವನು ಮತ್ಸ್ಯ ಜಾತಿಯವರಿಗೆ ಶಿಕ್ಷೆಯನ್ನ ಕೊಡ್ತಾನೆ. ಮರಣದಂಡನೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವನು ಶಿಕ್ಷೆಯನ್ನ ಕೊಡ್ತಾನೆ. ಆದ್ರೆ ಅವ್ರ ಅಜ್ಜಿ ಇರ್ತಾಳಲ್ಲ ಸತ್ಯವತಿ, ಅವಳು ಅದನ್ನ ತಡೀತಾಳೆ. ಆಮೇಲೆ ಶಿಕ್ಷೆಯನ್ನ ಬೇರೆ ರೀತಿಯಲ್ಲಿ ಅವನು ಚೇಂಜ್ ಮಾಡ್ತಾನೆ. ಮರಣದಂಡನೆ ಅಲ್ಲ ಅಂತಂದ್ರೆ ಅವನು ಈ ದೇಶವನ್ನೇ ಬಿಟ್ಟು ಹೋಗ್ಬೇಕು ಅಂತಂದ್ಬಿಟ್ಟು ಶಿಕ್ಷೆ ಕೊಡ್ತಾನೆ. ಅದಕ್ಕೆ ಸತ್ಯವತಿ ಹೇಳ್ತಾಳೆ, ನೀನ್ ಮಾಡಿದ್ ಸರಿಯಲ್ಲ ಅಂತನ್ಬಿಟ್ಟು. ಆಗ ಧೃತರಾಷ್ಟ್ರ ಹೇಳ್ತಾನೆ,
ನೀವು ಮೀನು ಹುಡುಗಿಯಾಗಿ ಅಲ್ಲ, ರಾಜಮಾತೆ ಹಾಗೆ ನಡ್ಕೊಳ್ಳಿ ಅಂತಂದ್ಬಿಟ್ಟು. ಯಾಕಂದ್ರೆ ಅವಳು ಮೀನುಗಾರರ ಒಂದು ಮನೆತನದಿಂದ ಬಂದಿರುವಂಥವಳು. ಇಲ್ಲಿ ಮೀನುಗಾರರಿಗೇನೋ ಮೋಸ ಆಗ್ತಾ ಇದೆ ಅಥವಾ ಅವ್ರಿಗೆ ತೊಂದರೆ ಆಗ್ತಾ ಇದೆ ಅಂತಂದ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇದ್ದೀರಾ. ನೀವು ಮೀನುಗಾರರ ಹಾಗೆ ಯೋಚನೆ ಮಾಡಬೇಡಿ, ನೀವು ರಾಜಮಾತೆ ಈಗ ಆ ರೀತಿ ನಡ್ಕೊಳ್ಳಿ ನೀವು ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕವಳು ಬೇಜಾರು ಮಾಡಿಕೊಂಡು ಗಂಗೆ ಹತ್ರ ಹೋಗಿ ಹತ್ಕೊಳ್ತಾಳೆ. ಆ ಗಂಗೆ ಪ್ರತ್ಯಕ್ಷವಾಗಿ ಇದಕ್ಕೆಲ್ಲ ನೀನೇ ಕಾರಣ, ನೀನು ತಗೊಂಡಂಥ ನಿರ್ಧಾರ ಅಂತಂದ್ಬಿಟ್ಟು ಅವಳು ಹೇಳ್ತಾಳೆ. ಆಗ ಅವಳು, ನಾನೊಬ್ಬ ಸಾಮಾನ್ಯ ಸ್ತ್ರೀ, ನನಗೆ ಭವಿಷ್ಯದ ಚಿಂತೆ ಇರುತ್ತಲ್ವಾ ಅಂತಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಮುಂದೆ ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ರಾಜ್ಯ ಭಾರವನ್ನು ಮಾಡಬೇಕು, ಈ ರೀತಿಯೆಲ್ಲ ನಾನು ಯೋಚನೆ ಮಾಡಿದೆ. ಅಂದರೆ ನಾನು ಸಾಮಾನ್ಯ ಸ್ತ್ರೀ ಆಗಿರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ನಂಗೆ ಗೊತ್ತಿಲ್ಲ. ಅದರಿಂದ ನಾನು ಈ ರೀತಿ ಯೋಚನೆ ಮಾಡೋದು, ನನ್ನ ಭವಿಷ್ಯ ಚೆನ್ನಾಗಿರಬೇಕು ಅಂತ ಚಿಂತೆ ಮಾಡೋದು ಸಾಮಾನ್ಯ ಅಲ್ವಾ ಅಂತ ಅಂದ್ಬಿಟ್ಟು ಹೇಳಿದಾಗ ಗಂಗೆ ಹೇಳ್ತಾಳೆ, ಹಾಗಾದರೆ ಭವಿಷ್ಯದ ಬಗ್ಗೆ ನೀನು ಚಿಂತೆ ಮಾಡಿ ನಿರ್ಧಾರ ತಗೊಂಡಿಯಲ್ಲ, ಭವಿಷ್ಯ ಈಗ ಚೆನ್ನಾಗಿದೆಯಾ ಅಂತಂದ್ಬಿಟ್ಟು ಗಂಗೆ ಕೇಳ್ತಾಳೆ. ಆಗ ಸತ್ಯವತಿ ಹೇಳ್ತಾಳೆ, ಮುಂದೆ ಹೀಗಾಗುತ್ತೆ ಅಂತ ನನಗೇನು ಗೊತ್ತಿರುತ್ತೆ, ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅಂದರೆ ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಆದರೂ ನಾವು ಒಂದು ಕಲ್ಪನೆಯನ್ನ ಮಾಡ್ಕೊಳ್ತೀವಿ, ಮುಂದೆ ಹೀಗಾಗ್ಬಿಡಬಹುದು ಅಂತ ಒಂದು ಕಲ್ಪನೆಯನ್ನ ಮಾಡಿಕೊಂಡು ನಾವು ನಿರ್ಧಾರಗಳನ್ನು ತಗೊಳ್ತೀವಿ. ಅದಕ್ಕೆ ಇಲ್ಲಿ ಭಗವಂತ ಹೇಳ್ತಾ ಇರೋದು, ಭವಿಷ್ಯದಲ್ಲಿ ಹೀಗಾಗ್ಬೋದು ಅಂತ ಕಲ್ಪನೆಯಿಂದ ನೀವು ನಿರ್ಧಾರವನ್ನು ತಗೊಳ್ಳೋ ಬದಲು ಧರ್ಮದಿಂದ ಯೋಚನೆ ಮಾಡಿ. ಏನಾದರೂ ಒಂದು ನಿರ್ಧಾರವನ್ನು ತಗೊಂಡಾಗ ಇದು ಧರ್ಮದಿಂದ ಬಂದಿದೆಯಾ ಅಥವಾ ನನ್ನ ಸ್ವಾರ್ಥದಿಂದ ಬಂದಿದೆಯಾ ಅನ್ನೋದನ್ನ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಂಡಾಗ ನಮ್ಮ ಜೀವನ ಸುಖಪೂರ್ವಕವಾಗಿರತ್ತೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ.